ಒಂದ್ ನಿಮಿಷ ಮಾವ, ಎತ್ಕೊಳ್ಳೋದಕ್ಕೂ ಮುಂಚೆ ನನ್ನ ಹಣೆಗೆ ಕುಂಕುಮ ಇಡ್ತೀರಾ? ಆಹಾ, ಸರಿಯಾದ ಟೈಮ್ಗೆ ಪಾಯಿಂಟ್ ಇಟ್ಲು. ಇಲ್ಲ, ಅದು ಗಂಡ ಆದವ್ರು ಮಾತ್ರ ಕುಂಕುಮ ಇಡ್ಬೇಕು. ಗಂಡ ಆದವನು ಅಂದ್ರೆ ಏನದ್ಕೆ ಅರ್ಥ? ಅವನು ಗಂಡ ಆಗೋನೆ ತಾನೇ. ಸೇವೆ ವಿಷಯ ಬಂದಾಗ ಕಾಂಪ್ರಮೈಸ್ ಆಗ್ಬಾರ್ದು. ಅಶ್ವಿನ್, ತಗೊಳ ಕುಂಕುಮ ಇಡು. ಇಲ್ಲ, ಒಂದ್ ನಿಮಿಷ ಇರಿ. ಅರ್ಚಕ್ರೆ, ನೀವೇ ಹೇಳಿ, ಮದ್ವೆಗ್ ಮುಂಚೆ ಕುಂಕುಮ ಹಚ್ಬೋದಾ? ಮದುವೆ ಮಾಡ್ಕೊಳ್ಳೋ ನಿರ್ಧಾರ ಆಗಿದ್ರೆ ಸೇವೆ ಮಾಡ್ಬೋದೇ ವಿನಃ ಕುಂಕುಮ ಇಡೋ ಹಾಗಿಲ್ಲಮ್ಮ. ಹಾಗಾದ್ರೆ ಬೇಡ ಬಿಡಿ. ಅಶ್ವಿನ್, ಇದು ದೇವಸ್ಥಾನ. ನಿನ್ ಲುಕ್ ಚೆನ್ನಾಗಿಲ್ಲ. ದೇವ್ರಿಗೆ ನಿನ್ನ ಪಡ್ಕೋಬೇಕು ಅನ್ನೋ ಭಾವನೆ ಅರ್ಥ ಆಗಿದೆ ಅನ್ಸುತ್ತೆ. ಅಲ್ಲಿ ಸಗಣಿ ಇದೆ, ತುಳಿಬೇಡ ಅಂತ ಹೇಳ್ತೀವಿ. ಇಲ್ಲ, ತುಳಿದ್ ನೋಡಿ ಇದು ಸಗಣಿನ ಇಲ್ವಾ ಅಂತ ಚೆಕ್ ಮಾಡ್ತೀನಿ ಅಂತ ಹೇಳೋರ್ಗೆ ಏನ್ ಹೇಳಕ್ಕಾಗತ್ತೆ ಹೇಳೋ? ತುಂಬಾ ವೇಟ್ ಇದೀನ ನಾನು, ಅದಕ್ಕೆ ಕೋಪ ಬರ್ತಿದೆ ಅಂತ ಅನ್ಸುತ್ತೆ ಅಲ್ವಾ? ಇಲ್ಲ, ಹೂವಿನಂತೆ ಕೋಮಲವಾಗಿದ್ಯಾ, ಒಳ್ಳೆ ಎಮ್ಮೆ ತರ ಇದೆಯಾ. ಏನೋ ಗೊಣಗ್ತಿದ್ದೀರಾ? ಸ್ವಲ್ಪ ಕೇಳಿಸೋ ಥರ ಹೇಳಿ ಮಾವ. ಹೇಳ್ತೀನಿ. ಅನು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಚಿಕ್ಕಿ. ಮಾವ, ಆ ಕಡೆ ಬೇಡ, ಈ ಕಡೆ ಹೋಗೋಣ. ಯಾಕೆ? ಅದು ನಾನು ನಿಮ್ಮ ಅಣ್ಣ ಅದ್ಕೆನ ಫಾಲೋ ಮಾಡೋಣ ಅಂತ. ಯಾಕೆ ಅಂದ್ರೆ ಅವ್ರ ಅನ್ಯೋನ್ಯತೆ ನಮಗೂ ಬರ್ಲಿ ಅಂತ. ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ಇವಳು ಇಷ್ಟೊಂದೆಲ್ಲ ಒಳ್ಳೆಯವಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ ಮಾವ? ನೀವು ಅವ್ರನ್ನೇ ತಾನೇ ಫಾಲೋ ಮಾಡೋದು. ನನಗೂ ದೊಡ್ಡವ್ರನ್ನ ಫಾಲೋ ಮಾಡೋದು ಸರಿ ಅಂತ ಅನಿಸ್ತು, ಅದಕ್ಕೆ ಹೇಳ್ದೆ. ಅರೆ, ಮತ್ತೆ ಏನ್ ಯೋಚನೆ ಮಾಡ್ತಿದ್ದೀರಾ ಮಾವ? ಹೋಗಿ ಮಾವ, ನಾನೇನು ನಮ್ಮ ಒಳ್ಳೇದಕ್ಕೆ ಹೇಳಿದ್ರೆ ನೀವು ನಂಬೋದೇ ಇಲ್ಲ. ನಾನೇನೋ ಚಿಕ್ಕ ಪುಟ್ಟ ತಪ್ಪು ಮಾಡಿ ನಿಮ್ ಕಣ್ಣಿಗೆ ಕೆಟ್ಟೋಳ್ ಥರ ಕಂಡಿರ್ಬಹುದು. ಆದ್ರೆ ನಾನ್ ಸರಿ ಮಾಡ್ಕೊಳ್ಳೋಣ ಅಂದ್ರೆ ನೀವು ನನಗೆ ಅವಕಾಶನೇ ಕೊಡ್ತಾ ಇಲ್ವಲ್ಲ. ಆಯ್ತಾಯ್ತು, ಒಂದೇ ಕಣ್ಣಲ್ಲಿ ಅಳ್ಬೇಡ. ಪಾಪ, ಅವಳನ್ನ ಎತ್ಕೊಂಡು ಹೋಗೋದಕ್ಕೆ ನನ್ನ ಮಗನ್ಗೆ ಎಷ್ಟೊಂದು ಕಷ್ಟ ಆಗ್ತಿದ್ಯೋ ಏನೋ. ಈ ಕಡೆ ಬಂದ, ಇವನಿಗೆ ಗ್ರಹಚಾರ ಕೆಟ್ಟಿದೆ ಅನ್ಸುತ್ತೆ. ಲಾಯರ್ ಸಾಹೇಬ್ರು ಚೆಸ್ ಮೂವ್ ಮಾಡೇ ಬಿಟ್ರು. ರಾಘವ್, ಆರ್ ಯು ಕಂಫರ್ಟಬಲ್? ನೀನ್ ನನ್ನ ಜೊತೆ ಇರ್ಬೇಕಾದ್ರೆ ಸಿಚುವೇಶನ್ ಎಂತದೇ ಆಗಿರ್ಲಿ, ಐ ಆಮ್ ಆಲ್ವೇಸ್ ಕಂಫರ್ಟಬಲ್. ನನ್ ರಾಜ. ಟಿಂಪಲ್ ಇದು. ಸಾರಿ.
ನಾನೊಂದು ವಿಷಯ ಹೇಳ. ಹೇಳು. ನೀನ್ ಹೇಳ್ತಾನೆ ಇರು, ನಾನು ಕೇಳ್ಕೊಂಡು ಈ ಮೆಟ್ಲು ಹತ್ತಾನೇ ಇರ್ತೀನಿ. ಇದನ್ ಕೇಳಿದ್ರೆ ನಿನ್ ಹುಮ್ಮಸ್ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಬೇಗ ಹೇಳು. ಏನ್ ಗೊತ್ತಾ, 7 ಜನ್ಮಕ್ಕೂ ನೀನೇ ನನ್ ಗಂಡ ಆಗಿ ಸಿಗ್ಬೇಕು. ಏನಾಯ್ತು? ಅಲ್ಲ, ನೀನು ನನ್ನ ಕಟ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ತಿದ್ದೆ. ಈಗ ಈ ಮಾತು ಕೇಳಿದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾ ಹೇಳಿಲ್ವಾ ಈ ಮಾತ್ ಕೇಳಿದ್ರೆ ನಿನಗೆ ಖುಷಿ ಆಗುತ್ತೆ ಅಂತ? ಹ್ಞೂ ಬೇಬಿ, ಆಕಾಶದಲ್ಲಿ ತೇಲ್ತಿರೋ ಹಾಗೆ ಖುಷಿ ಆಗೋಯ್ತು. ಇವತ್ತಂತೂ ನನ್ನ ಜೀವನ ಪಾವನವಾಗೋಯ್ತು. Let's move. ಅರ್ಜುನ್ ಸರ್, ಏನಾಯ್ತು? ಏನಿಲ್ಲಪ್ಪ. ನಿಜ? ಗೊತ್ತಾಗ್ತಾ ಇದೆ. ಲಾಯರ್ ಸಾಹೇಬ್ರು ಕೋರ್ಟಲ್ಲಿ ವಾದ ಮಾಡಿದಷ್ಟು ಸುಲಭ ಅಲ್ಲ ಹೆಂಡ್ತಿನ ಹೊತ್ಕೊಂಡು ಹತ್ತೋದು ಅಂತ. ನಿನ್ನ ಹೊರೋದು ಒಂದೇ, ಪಲ್ಲಕ್ಕಿ ಹೊರೋದು ಒಂದೇ. ಪಲ್ಲಕ್ಕಿ ಹೊತ್ತೋರ್ಗೆ ಯಾವತ್ತಾದ್ರೂ ಸುಸ್ತಾಗತ್ತಾ? ಜಡ್ ಸಾಹೇಬ್ರೆ. ಅಯ್ಯೋ, ಎಷ್ಟು ಮುದ್ದಾಗಿ ನನ್ನನ್ನ ಜಡ್ ಸಾಹೇಬ್ರೆ ಅಂತ ಕರಿತೀರಲ್ಲ ಸರ್, ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಯಾಕೆ? ವಾದ ಮಾಡದೆ ತೀರ್ಮಾನ ತಗೋಬಹುದು ಅಂತನಾ? Arjun, are you fine? Raghav, thank you so much. No mention. ಏನೂ ಆಗಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ. ನನಗೇನು ಆಗಿಲ್ಲ ಸೇವಂತಿ, ಅಳ್ಬೇಡ. ಅರ್ಜುನ್ ಸರ್, ನನ್ನನ್ನ ಕೆಳಗಡೆ ಇಳಿಸ್ಬಿಡಿ. ಏನ್ ಹೇಳ್ತಿದ್ಯಾ? ಸೇವೆನ ಅರ್ಧಕ್ಕೆ ನಿಲ್ಲಿಸಬಾರ್ದು ಅಂತ ಅರ್ಚಕರು ಹೇಳಿಲ್ವಾ? ನೀವ್ ಇಷ್ಟೊಂದು ಕಷ್ಟ ಪಡೋದನ್ನ ನನ್ನಿಂದ ನೋಡಕ್ ಆಗಲ್ಲ. ಕಷ್ಟ ಅಲ್ಲ ಇದು, ಪ್ರೀತಿ. ಸಿಸ್ಟರ್, ಅರ್ಜುನ್ಗೆ ಏನೂ ಆಗಿಲ್ಲ. ಆಲ್ಮೋಸ್ಟ್ ಬಂದ್ಬಿಟ್ಟಿದ್ವಿ. ಸ್ವಲ್ಪ ಹೊತ್ತು ದರ್ಶನ ಆಗೋಗುತ್ತೆ. ಹೌದು ಸೇವಂತಿ, ಮೊದಲನೇ ಸೇವೆನ ಅರ್ಧಕ್ಕೆ ನಿಲ್ಸೋದು ಚೆನ್ನಾಗಿರೋದಿಲ್ಲ. ಬ್ರೋ, ಹೆದರ್ಕೋಬೇಡಿ, ಏನೂ ಆಗೋದಿಲ್ಲ. ಅರ್ಜುನ್ ಬೀಳೋ ತರ ಇರೋದ್ ನೋಡಿ ನನ್ನ ಎದೆ ಜಲ್ ಅನ್ಬಿಡ್ತು. ರಾಘವ್ ಇಲ್ದೆ ಹೋಗಿದ್ರೆ ಏನಾಗ್ತಿತ್ತು ಅಂತ ಊಹೆ ಮಾಡ್ಕೊಳಕ್ಕೂ ಭಯ ಆಗ್ತಿದೆ. ಹೆದರ್ಕೋಬೇಡ ಕಲ್ಪನಾ. ಆದ್ರೂ ಇಬ್ರು ನಿಲ್ಲಿಸದೆ ಸೇವೆನ್ ಮುಂದುವರ್ಸಿದಾರಲ್ಲ, ಅವ್ರ ಶ್ರದ್ಧೆನೆ ಅವರನ್ನು ಕಾಪಾಡುತ್ತೆ ಬಿಡು. ಹಾ, ಈ ತಾಯಿನ ನಂಬ್ಕೊಂಬಂದ್ರೆ ಯಾವ ಸಮಸ್ಯೆ ಆಗದೆ ಇರೋ ತರ ನೋಡ್ಕೋತಾಳೆ. ಅದೇ ಈ ಕ್ಷೇತ್ರದ ಮಹಿಮೆ. ಕಣ್ಣೊರ್ಸ್ಕೋ. ನಮ್ ಯಜಮಾನ್ರು ಇವತ್ತು ಹೀರೋ ಆಗ್ಬಿಟ್ರು. ಯಾವಾಗ ನಿನ್ನ ನನ್ನ ಮದುವೆ ಆದ್ನೋ ಅವತ್ತೇ ಹೀರೋ ಆಗೋದೆ. ಈ ದೇವಸ್ಥಾನ. ಸಾರಿ. ಇಟ್ಸ್ ಓಕೆ. ರೀ, ನಮ್ಮ ಅನುಗೆ ಈಗ ಒಳ್ಳೆ ಕಾಲ ಬಂದಿದೆ ರೀ. ಅಶ್ವಿನ್ ಅನುನ ಕರ್ಕೊಂಡೋಗಿ ದೇವ್ರ ದರ್ಶನ ಮಾಡಿಸ್ಬಿಟ್ರೆ ನನ್ಗಾಗ ಸಮಾಧಾನ ಆಗೋಗುತ್ತೆ. ಯಶೋದ ಬಿಡಬರೆ. ಅಯ್ಯೋ, ಅದ್ಯಾಕೆ ಹಂಗ್ ನುಲಿತಾ ಇದ್ದೀರಾ? ಅದೇನು ಅಂತ ಹೇಳಿ. ಬಿಡಬರೆ,
ನಾನು ನಿಮ್ಮನ್ನ ಹೀಗೆ ಹೊತ್ಕೊಂಡು ಹೋಗ್ಲಾ ಚಿನ್ನ ಪ್ಲೀಸ್. ನೀವು ನನ್ನನ್ನು ಹೊತ್ಕೊಂಡು ಹೋಗ್ತೀರಾ? ಯಾಕಾಗ್ಬಾರ್ದು ಮೇಡಮ್ ಅವರೇ, ಯಾಕಾಗ್ಬಾರ್ದು ಮೇಡಮ್ ಅವರೇ? ಎಲ್ಲರೂ ಅವ್ರವ್ರ ಹೆಂಡತಿನ ಹೊತ್ಕೊಂಡು ಹೋಗ್ಬೇಕಾದ್ರೆ ನನಗೂ ನಿಮ್ಮನ್ನು ಹೊತ್ಕೊಂಡು ಹೋಗ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಗೊತ್ತಾ. ಎಲ್ರು ಅವ್ರವ್ರ ಹೆಂಡತಿ ಶ್ರೇಯಸ್ಸಿಗೆ ಮಾಡ್ತಿದ್ದಾರೆ, ನನಗ್ ಶ್ರೇಯಸ್ಸಿದೆ. ನೀವು ಹೊತ್ಕೊಂಡು ಹೋಗೋದು ಬೇಡ, ನನ್ನಲ್ಲೆಲ್ಲ ಕುಕ್ಕೋದು ಬೇಡ. ಏನ್ ಮೇಡಮ್ ಅವರೇ ಹೇಗೆ ಹೇಳ್ತೀರಾ? ಅಲ್ಲ, ಈಗ ಒಳ್ಳೇದಾಗ್ತಿದೆ ನಿಜ, ಇನ್ನೂ ಒಳ್ಳೇದಾಗ್ಬೇಕು ಅಂತ ಸೇವೆ ಮಾಡ್ತೀನಿ ಮೇಡಮ್ ಅವರೇ. ಅಲ್ಲ, ನೀವು ನನಗಿಂತ ಆರೋಗ್ಯವಾಗಿರೋದು ಬೇಡವಾ? ಅಯ್ಯಯ್ಯೋ, ಇದು ಆರೋಗ್ಯದ ಪ್ರಶ್ನೆ ಅಲ್ಲ ರೀ. ನನ್ನನ್ನು ಹೊತ್ಕೊಂಡೋಗೋ ಶಕ್ತಿ ನಿಮ್ಗಿದ್ಯಾ? ಅಯ್ಯ, ನಾವ್ ಗೊತ್ತಲ್ಲ, ಚಿಕ್ಕ ಹುಡುಗನಲ್ಲಿ ಗರಡಿ ಸೇರಿದೆ. ಸರಿ ಆಯ್ತು. ಅಯ್ಯೋ ನನ್ನ ಚಿನ್ನ. ಏನ್ರಿ ಆಯ್ತು? ಮೇಡಮ್ರೆ, ಅದು ಚಿಕ್ಕ ವಯಸ್ಸಲ್ಲಿ ಸೇರಿದ ಗರಡಿಗೆ ಸ್ವಲ್ಪ ಅಭ್ಯಾಸ ಬಿಟ್ಬಿಟ್ಟೆ. ನಿಮ್ಮನ್ನ ಮೇಡಮ್ ಅವರೇ, ಮುಂದಿನ ವರ್ಷ ಟ್ರೈ ಮಾಡ್ತೀನಿ. ಕಲ್ಪನಾ, ಏನಮ್ಮ ಇದು? ಅದಕ್ಕೆ ಇವ್ರು ಯಾವಾಗ್ಲೂ ಹೀಗೇನೆ. ಜಸ್ಟ್ ಮಿಸ್ ಆಗ್ಬಿಟ್ಲು. ಒಂದು ಅದ್ಭುತವಾದ ದೃಶ್ಯನ ಕಣ್ಣಾರೆ ನೋಡೋ ಭಾಗ್ಯನ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಅಣ್ಣ ಅದಕ್ಕೆ ಬಿದ್ದಿದ್ರೆ ನಿನಗೆ ತುಂಬಾ ಸಂತೋಷ ಆಗೋದಲ್ಲ? ಅಯ್ಯಯ್ಯೋ, ಶಾಂತಂ ಪಾಪಂ ಶಾಂತಂ ಪಾಪಂ. ಆ ರೀತಿ ಎಲ್ಲ ದೇವಸ್ಥಾನದಲ್ಲಿ ಯೋಚನೆ ಮಾಡ್ತಾರ ಮಾವ? ಏ ಅನು, ಜಾಸ್ತಿ ಡೌ ಮಾಡ್ತಿದ್ಯಾ ಅನ್ಸ್ತಿಲ್ಲ? ಅದೇನ್ ಪದ ಅಂತ ಯೂಸ್ ಮಾಡ್ತೀರಾ ಮಾವ? ಯಾವಾಗ್ಲೂ ನನ್ನನ್ನ ರೇಗಿಸ್ತಾನೆ ಇರ್ಬೇಕಾ ನೀವು? ನೋಡಿ, ಅವ್ರವ್ರು ಮಾಡಿದ ತಪ್ಪನ್ನ ಅವ್ರವರೇ ಅನುಭವಿಸ್ತಾರೆ. ಇವತ್ತು ನಿಮ್ಮ ಅಣ್ಣ ಅದಕ್ಕೆ ಟೈಮು ಸರಿ ಇತ್ತು ಅಂತ ಅನ್ಸುತ್ತೆ. ಇಲ್ಲ ಅಂದಿದ್ರೆ ಏನಾಗ್ತಿತ್ತು? ತಲೆ ಒಡ್ದು ಚೂರ್ ಚೂರ್ ಆಗ್ತಾ ಇತ್ತು. ಅಯ್ಯಯ್ಯೋ, ಅನು ನೆತ್ತಾಕ್ಬಿಟ್ಟೆ ಕಣೆ ಇವನು. ಅಯ್ಯೋ ಅನು, ಅಯ್ಯೋ ಸಾರಿ ಅನು, ಅದು ಕೈ ಸ್ಲಿಪ್ ಆಗೋಯ್ತು. ಏನೋ ಮಾಡ್ದೆ, ಏನಾಯ್ತನು? ಏ ಅಶ್ವಿನ್, ನೀನ್ ಮಾಡ್ತಿರೋ ಜಾಸ್ತಿ ಅಂತ ಅನಿಸ್ತಾ ಇಲ್ವಾ? ನಾನೇನ್ ಮಾಡ್ದೆ ಅತ್ತೆ? ಕೈ ಸ್ಲಿಪ್ ಆಯ್ತು, ಬಿದ್ಲು. ನಿನ್ನ ಅವ್ಳು ಸೊಂಟ ಮುರಿದೋಗಿಲ್ಲ, ಏನೋ ಮಾಡೋದು. ನಿಧಾನ. ಇಷ್ಟ ದಪ್ಪ ಇದ್ದಾಳೆ ಅಂತ ಯಾರಿಗ್ ಗೊತ್ತಿತ್ತು? ಮಾವ, ಏನ್ ಈ ಮಾತಿನ ಅರ್ಥ? ನಾನ್ ಫ್ಯಾಟ್ ಆಗಿದ್ದೀನಾ? ಖಂಡಿತ ಇದೆಯಾನು. ಲಾಕ್ಡೌನ್ ಟೈಮಲ್ಲಿ ಮನೇಲಿ ಕೂತು 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 ಹೀಗಾಗಿದ್ಯಾ? ಮಾವ ಬೇಡ, ನನ್ ಪಿತ್ತ ನೆತ್ತಿಗೆ ಏರ್ತಿದೆ. ಅಶ್ವಿನ್, ಅಮ್ಮನ್ಗೆ ಈ ವಿಷಯ ಹೇಳಿದ್ರೆ ನೀನ್ ಚರ್ಮ ಸುಲಿತಾರೆ. ಊನಪ್ಪ, ಇವಳಿಗೆ ಎಷ್ಟು ಹಿಂಸೆ ಕೊಡ್ತೀಯಾ? ಓಹೋ, ನಮಗ್ ಹಿಂಸೆ ಆದ್ರೆ ಅದು ಹಿಂಸೆ ಅಲ್ಲ, ಹುಡುಗಿರಿಗಾದ್ರೆ ಅದು ಹಿಂಸೆ, ದೌರ್ಜನ್ಯ. ಇಷ್ಟಪಟ್ಟು ಹೊತ್ಕೊಂಬಂದಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ. ಕಷ್ಟಪಟ್ಕೊಂಡು ಹೊತ್ಕೊಂಬಂದಿದ್ದಕ್ಕೆ ಈ ರೀತಿ ಆಗಿದ್ದು. ಅನುಭವಿಸಿ ಈಗ. ಅಶ್ವಿನ್ ನಿಂತ್ಕೊಳ್ಳೋ, ಅದನ್ನ ಮಾತು ಕೇಳೋ. ಇದೇನ್ ಮೇಡಮ್ ಅವರೇ, ಹೊರಟೆ ಹೋದ್ನಲ್ಲ. ಹಾಳಾಗೋಗ್ಲಿ ಬಿಡಿ. ಎಷ್ಟು ಆಡ್ತಾರೋ ಆಡ್ಲಿ, ವಜ್ರಧಾರ ಹಾಕೋವರೆಗೂ ಅವ್ರ ಹವಾ. ಹಾಕಿದ್ಮೇಲೆ ನೊಂದೆ ತಾನೆ, ಆಗ ನೋಡ್ಕೋತೀನಿ ಒಬ್ಬೊಬ್ಬರನ್ನು. ಅಮ್ಮ ಸೊಂಟ. ನಿಧಾನಕ್ ಬಾ. ನಿಧಾನಕ್ ಬಾ. ಅಳಿಯಂದ್ರೆ ನೋಡಿ, ನೀವು ಮಂಗಳನ್ನ ಎತ್ಕೊಂಡು ಹತ್ತೀರೇನೋ? ಮಾವ, ಯಾಕೆ ಮಾವ ನಿಮ್ಗೆ ನನ್ನ ಮೇಲೆ ಅಷ್ಟೊಂದು ಕೋಪ? ಅಲ್ಲ, ಹೊತ್ಕೊಂಡೇನೋ ಹೋಗ್ಬಿಡ್ತಾ ಇದ್ದೆ, ಆದ್ರೆ ಲಾಂಗ್ ಜರ್ನಿ ಮಾಡ್ಕೊಂಡು ಬಂದ್ವಲ್ಲ, ಕೂತು ಕೂತು ಸೊಂಟ ನೋವು ಬಂದ್ಬಿಟ್ಟಿದೆ. ಪಾಪ, ಹೋಗ್ಲಿ ಬಿಡಿ. ನಮ್ಮ ಮಂಗಳಂಗೆ ಆ ಅದೃಷ್ಟ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ ಮಂಗಳ? ಅರ್ಚಕ್ರೆ, ನಾವಿಲ್ಲಿಗೆ ಬಂದ ಉದ್ದೇಶನೇ ನನ್ನ ಸೊಸೆಗೆ ಮಗಳಿಗೆ ಒಳ್ಳೇದಾಗ್ಬೇಕು ಅಂತ.
ನನ್ನ ಸೊಸೆಗೋಸ್ಕರ ನನ್ನ ಮಗ ಸೇವೆ ಮಾಡಕ್ ಸಿದ್ಧ ಆದ. ನನ್ನ ಮಗಳು ಮಾಡೋಂಥ ಸೇವೆ ಯಾವ್ದಾರು ಇದ್ರೆ ಹೇಳಿ, ಅವಳು ಖಂಡಿತ ಮಾಡ್ತಾಳೆ ಅಲ್ವಾ ಮಂಗಳ? ಮಂಡಿ ಸೇವೆನ ಮಾಡಿಸ್ಬೋದು ನೋಡಿ. ದೇವಸ್ಥಾನದ ಮೊದಲು 33 ಮೆಟ್ಟಲ್ಗಳನ್ನ ಮಂಡಿಯಿಂದ ಹತ್ತಿದ್ರೆ ತುಂಬಾ ಒಳ್ಳೆಯದು. ಮನಸ್ಸು ಪ್ರಫುಲ್ಲವಾಗುತ್ತೆ. ಏನಾದರೂ ಪಾಪ ಪ್ರಜ್ಞೆ ಇದ್ರೆ ದೂರ ಆಗುತ್ತೆ. ನಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆದ ತಪ್ಪುಗಳಿದ್ರೆ ಅದನ್ನ ತಾಯಿ ಪರಿಹಾರ ಮಾಡ್ತಾಳೆ. ಹಾಗಂತ ಇಲ್ಲಿ ಪ್ರತೀತಿ ಇದೆ. ನಿಮ್ಮ ಮಗಳು ಮಾಡ್ತಾಳೆ ಅಂತಂದ್ರೆ ಮಂಡಿ ಸೇವೆನ ಮಾಡಿಸಿ. 33 ಮೆಟ್ಲನ್ನ ಮಂಡಿಯಿಂದ ಹತ್ಬೇಕಾ? ಸಾಧ್ಯನೇ ಇಲ್ಲಪ್ಪ. ಇವಳು ಕೊಬ್ಬಿಳಿಯೋದಕ್ಕೆ ಈ ಸೇವೆನೂ ಕಮ್ಮಿನೇ. ಆದ್ರೂ ಕರೆಕ್ಟಾಗಿ ಹೇಳಿದಿರಿ ಅರ್ಚಕರೇ. ಮಂಗಳನ್ನ ಸರಿ ದಾರಿಗೆ ತರೋಕೆ ಈ ಸೇವೆ ಸೂಕ್ತವಾಗಿದೆ. ಮಂಗಳ, ಅರ್ಚಕರು ಹೇಳಿದ ಸೇವೆನ ಮಾಡ್ತೀಯಲ್ವಾ? ಮಾಡು ಕಂದ, ಒಳ್ಳೇದಾಗುತ್ತೆ. ಅಮ್ಮ, ಏನ್ ಹೇಳ್ತಿದ್ಯಾ ನೀನು? 33 ಮೆಟ್ಲನ್ನ ಮಂಡಿಯಿಂದ ಹತ್ತೋದು ಅಂದ್ರೆ ಸುಲಭ ಅನ್ಕೊಂಡಿದ್ಯಾ? ನನಗ್ ಸೇವೆ ಮಾಡೋದಕ್ಕೇನ್ ಬೇಜಾರಿಲ್ಲ. ಆದ್ರೆ ನನ್ನ ಕೈಲಾಗ್ದೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ರೆ ದೋಷ ಆಗ್ಬಿಡತ್ತೆ ಅಂತ. ಇಂಥದೆಲ್ಲ ಅಭ್ಯಾಸ ಇರೋರ್ಗೆ ಸರಿ ಅಲ್ವಾ ಅರ್ಚಕರೇ? ಮಾಡಬೇಕು ಅನ್ನೋ ಸಂಕಲ್ಪ ಇದ್ರೆ ಯಾವುದು ಕಷ್ಟ ಆಗಲ್ಲಮ್ಮ. ಮಂಗಳ, ತುಂಬಾ ಒಳ್ಳೆ ಸೇವೆ. ಅರ್ಚಕರು ಬಾಯಲ್ಲೇ ಬಂದಿದೆ. ಮಾಡಲ್ಲ ಅಂತ ಹೇಳಕ್ ಹೋಗ್ಬೇಡ, ಮಾಡು. ಮಂಗಳ, ಗಡಿ ಬಿಡಿ ಏನೂ ಇಲ್ಲ, ನಿಧಾನವಾಗಿ ಹತ್ಕೊಂಡ್ ಬಾ. ಅಳಿಯಂದ್ರೆ ನಿನ್ ಜೊತೆಗೆ ಇರ್ತಾರಲ್ಲ. ಹೂ ಮಂಗಳ, ನಾನಿದ್ದೀನಲ್ಲ, ಏನ್ ಚಿಂತೆ? ನೀನು ಬೀಳ್ದೇ ಇರೋ ತರ ನಾನ್ ನೋಡ್ಕೋತೀನಿ. ಹಾ ಸರಿ. ಅಕ್ಕೆ, ಅವರು ಮೆಟ್ಲ ದಾರಿಲಿ ನಿಧಾನಕ್ಕೆ ಬರ್ಲಿ, ನಾವು ಕಾರಲ್ಲಿ ಹೋಗ್ಬಿಡೋಣ. ಹಾ, ಹಾಗೆ ಆಗ್ಲಿ ಕಲ್ಪನಾ. ಸರಿ. ಪತ್ನಿ ದೇವಿಯವರು ಸ್ವಲ್ಪ ಈ ಕಡೆ ನೋಡ್ತೀರಾ? ಏನಿಲ್ಲ, ಮನ್ಸಲ್ಲೇ ಮೆಟ್ಲನ್ನ ಎಣ್ಸೋ ಬದಲು ಬೇಗ ಬೇಗ ಹತ್ತು ಬಿಟ್ರೆ ನಮಗೆ ದೇವಿ ದರ್ಶನ ಬೇಗ ಆಗೋಗುತ್ತೆ. ಪ್ರತಿದಿನ ಈ ರಾಕ್ಷಸಿ ಮುಖನೇ ನೋಡಿ ನೋಡಿ ಸಾಕಾಗಿದೆ. ಏನಂದ್ರಿ? ಏನಿಲ್ಲ ಮಂಗಳ, ತಮ್ಮ ಗಾಡಿ ಸ್ಟಾರ್ಟ್ ಆಗ್ಲಿ ಅಂದೆ. ಕೆಲವರು ಅವ್ರವ್ರ ಹೆಂಡತಿನ ಹೊತ್ಕೊಂಡು ಹೋಗ್ತಾರೆ, ಕೆಲವ್ರಿಗೆ ಯೋಗ್ಯತೆ ಅಂತೂ ಇಲ್ಲ. ಬೇರೆಯವ್ರು ಕಷ್ಟಪಡೋದನ್ನ ನೋಡಿ ಮಜಾ ತಗೊಳ್ಳೋದಕ್ಕೆ ಲಾಯಕ್ಕು. ನಾನೇ ಎಣಿಸ್ತೀನಿ, ಆಯ್ತಾ? ಎಣಿಸ್ತೀನಿ ಅಂದೆ ಕಣೆ. ನೋಡು, ನೀನು ಸರಸರ ಅಂತ 33ಕ್ಕಿಂತ ಜಾಸ್ತಿ ಮೆಟ್ಲೇನಾದ್ರೂ ಹತ್ತೋದ್ ಬೇಡ. ಹಾಗಂತ ನೀನು ಕಡಿಮೆ ಮೆಟ್ಲನ್ನ ಹತ್ತಿ ನಿನಗೆ ದೇವರು ಶಾಪ ಕೊಡೋದನ್ನ ನನ್ನ ಕೈಲಿ ನೋಡಕ್ ಆಗಲ್ಲ ಮಂಗಳ. ಅದಕ್ಕೆ ನಾನೇ ಎಣಿಸ್ತೀನಿ ಎಂದೆ. ಹತ್ತಮ್ಮ ಹತ್ತಮ್ಮ. ಮಂಗಳ, ನಿನ್ನ ವ್ರತ ಪೂರೈಸ್ಬಿಡ್ತು ಮಂಗಳ. ಮೇಲೋಗಿ ದೇವರ ದರ್ಶನ ಮಾಡೋಣ. ಆಯ್ತು, ಎತ್ಕೊಳ್ರಿ, ಹೋಗೋಣ. ಬೇಡ ಮಂಗಳ, ಮಂಗಳಾರತಿ ಸಮಯ ಆಯ್ತು ಅನ್ಸುತ್ತೆ. ನಾನ್ ನಿನಗೂ ಸೇರಿಸಿ ಮಂಗಳಾರತಿ ತಗೊಳ್ತಾ ಇರ್ತೀನಿ. ಬೇಗ ಬಂದ್ಬಿಡು. ಅಮ್ಮ, 33 ಮೆಟ್ಲು, ಇಷ್ಟೊಂದು ಕಷ್ಟನಾ? ಅಮ್ಮ ತಾಯಿ.
ಥ್ಯಾಂಕ್ಸ್ ಎಲ್ಲ ಯಾಕೆ ಬ್ರೋ? ರಾಘವ್ ತುಂಬಾ ಥ್ಯಾಂಕ್ಸ್ ಅಪ್ಪ. ಅರ್ಜುನ ಸೇವಂತಿನ ಕಾಪಾಡೋದ್ರ ಜೊತೆಗೆ ಸೇವೆ ಅರ್ಧಕ್ಕೆ ನಿಲ್ದೇ ಇರೋ ಹಾಗೆ ತಡೆದೆ ನೀನು. ನಮ್ಮವ್ರಿಗೆ ನಾವಾಗಿಲ್ಲ ಅಂದ್ರೆ ಹೇಗೆ ಆಂಟಿ? ಅದಕ್ಕೆ ನಮ್ ರಾಘವ್ಗೆ ಎಲ್ಲ ನಿಮ್ ಗುಣನೇ ಬಂದಿದೆ ನೋಡಿ. ಅಂತೂ ಈ ಇಬ್ರು ಹುಡುಗರು ತಮ್ಮ ಹೆಂಡತಿರ್ನ ಎಷ್ಟು ಪ್ರೀತಿಸ್ತಾರೆ ಅಂತ ಸಾಬೀತ್ ಮಾಡಿ ತೋರ್ಸೇ ಬಿಟ್ರು. ಅಣ್ಣ, ನಾಳೆ ತನಕ ಇವ್ರ ಪ್ರೀತಿ ನೋಡೋ ಅದೃಷ್ಟ ನಮ್ದು. ನೋಡೋಣ ಹೆಂಡತಿಗೋಸ್ಕರ ಇನ್ನು ಏನೇನ್ ಮಾಡ್ತಾರೆ ಅಂತ. ಬೆಟ್ಟ ಕಡ್ದು ಬಯಲು ಮಾಡು ಅಂದ್ರೂ ಮಾಡ್ತೀವಿ. ಆಹಾ. ಅರೆ ಅನು ಒಬ್ಳೆ ಬರ್ತಿದ್ದಾಳೆ, ಅಶ್ವಿನ್ ಹೊತ್ಕೊಂಡ್ಬರ್ಲಿಲ್ವಾ? ಅದು ಅಶ್ವಿನ್ ಅರ್ಧಕ್ಕೆ ಅನುನ ಇಳಿಸ್ಬಿಟ್ಟ. ಅಯ್ಯೋ ಯಾಕೆ ಕಲ್ಪನಾ, ಎಷ್ಟೇ ಕಷ್ಟ ಆದ್ರೂ ಸೇವೆನ ಅರ್ಧಕ್ಕೆ ನಿಲ್ಲಿಸಬಾರ್ದು. ಅರ್ಚಕರು ಹೇಳಿದ್ರಲ್ವಾ? ಹೌದು ಅದಕ್ಕೆ ಪಾಪ ಸುಸ್ತಾಯ್ತು ಅನ್ಸುತ್ತೆ. ಪೂಜೆ ಅರ್ಧಕ್ಕೆ ಅಪೂರ್ಣ ಆಯ್ತು. ಅದಕ್ಕೆ ಮದ್ವೆ ಆದ್ಮೇಲೆ ಪೂರ್ಣ ಮಾಡ್ತಾನೆ ಬಿಡಿ, ಅಲ್ವಾ ಅನು? ಅರೆ ಅಶ್ವಿನ್ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅಶ್ವಿನ್ ಅವನು ಇಲ್ಲೇ ಎಲ್ಲೋ ಇರ್ತಾನೆ. ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬನ್ನಿ. ಅಯ್ಯೋ ಬನ್ನಿ ಅದಕ್ಕೆ ದೇವಸ್ಥಾನ ಎಲ್ಲ ಸುತ್ತಾಡ್ಕೊಂಡು ಬರೋಣ, ಬನ್ನಿ. ಹೋಗು. ಬನ್ನಿ. ಯಾಕೆ ಕಲ್ಪನಾ, ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಏನ್ ವಿಷಯ? ಅದಕ್ಕೆ ನಿಮ್ಮ ಹತ್ರ ಮುಚ್ಚಿಡೋದೇನಿದೆ, ಅದು ನಮ್ಮ ಅಶ್ವಿನ್ಗೆ ಅನುನ ಮದ್ವೆ ಆಗೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಅರ್ಜುನ್ ಏನ್ ಹೇಳ್ತಾ ಇದೀಯಾ? ಹೌದು ರಾಘವ್, ಆದ್ರೆ ಅಜ್ಜಿ ಒತ್ತಾಯಕ್ಕೆ ಕಟ್ಟಿಬಿದ್ದು ಒಪ್ಕೊಂಡಿದ್ದಾನೆ ಅಷ್ಟೇ. ಅಶ್ವಿನ್ಗೂ ನಮಗೂ ಅಮ್ಮನಿಗೂ ಯಾರಿಗೂ ಅನು ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇಲ್ಲ. ಯಾಕೆ? ಅವಳು ಒಳ್ಳೆಯವಳಲ್ವಾ? ಒಳ್ಳೆತನ ಏನು ಅನ್ನೋದೇ ಗೊತ್ತಿಲ್ಲ ಅತ್ಗೆ. ನಮ್ ಕುಟುಂಬಕ್ಕೆ ಅವಳು ತಕ್ಕ ಸೊಸೆ ಅಲ್ವೇ ಅಲ್ಲ. ಅವಳ ಮನ್ಸಲ್ಲಿ ಬರೀ ದುರಾಸೆ ದುರ್ಬುದ್ಧಿ ಅಷ್ಟೇ. ಅದ್ಕೆ ನಮ್ ಸೇವಂತಿನ ಅವಳು ಎಷ್ಟು ಗೋಳು ಕತ್ತಳೆ ಗೊತ್ತಾ? ನಮ್ ಸೇವಂತಿನ ಮನೆಯಿಂದ ಆಚೆ ಹಾಕೋಕೆ ಎಷ್ಟು ಪ್ರಯತ್ನ ಮಾಡಿದಾಳೆ. ಮತ್ತ್ಯಾಕೆ ಅವಳ ಜೊತೆ ಅಶ್ವಿನ್ಗೆ ಮದ್ವೆ ನಿರ್ಧಾರ ಮಾಡಿದ್ದಾರೆ? ಏನ್ ಮಾಡೋದು ಅದಕ್ಕೆ? ಬಿಸಿ ತುಪ್ಪ ಉಗುಳೋ ಹಾಗೂ ಇಲ್ಲ, ನುಂಗೋ ಹಾಗೂ ಇಲ್ಲ. ನಿಮ್ಗೆ ಗೊತ್ತಲ್ಲ, ಅತ್ತೆ ನಿರ್ಧಾರನ ಯಾರು ತೆಗಿಯೋಕ್ಕಾಗುತ್ತೆ? ಅಂದ್ರೆ ನಿಮ್ಮ ಅತ್ತೆಯವ್ರಿಗೆ ಅನು ಬಗ್ಗೆ? ಅಜ್ಜಿಗೆ ಅನು ಬಗ್ಗೆ ಏನೂ ಗೊತ್ತಿಲ್ಲ. ಅವಳು ಅಜ್ಜಿ ಬ್ರೈನ ವಾಶ್ ಮಾಡ್ಬಿಟ್ಟಿದ್ದಾಳೆ. ಅವಳು ಏನೇ ಅಂದ್ರು ಅಜ್ಜಿ ಬ್ಲೈಂಡ್ ಆಗಿ ನಂಬ್ತಾರೆ. ನಮ್ಮ ಮನೇಲಿ ಅವ್ರ ಮಾತೆ ಫೈನಲ್ಲು. ಅಜ್ಜಿಗೆ ಯಾವಾಗ ಸತ್ಯ ಅರ್ಥ ಆಗುತ್ತೋ ಗೊತ್ತಿಲ್ಲ. ಬಟ್ ಅಷ್ಟರೊಳಗೆ ನನ್ನ ತಮ್ಮನ ಜೀವನ ಎಲ್ಲ ಹಾಳಾಗ್ಬಿಡುತ್ತೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ. ಅವಳು ಒಳ್ಳೆಯವಳು ಕೆಟ್ಟವಳು ದಟ್ ಇಸ್ ಸೆಕೆಂಡರಿ ಅರ್ಜುನ್. ಇಷ್ಟೆಲ್ಲ ಅಂದ್ರೆ ಮದುವೆ ಮಾಡ್ಕೊಳಕ್ ಸಾಧ್ಯನೇ ಇಲ್ವಲ್ಲ. ಪಾಪ ಅಶ್ವಿನ್ ಅದೆಷ್ಟು ಓದಾಡ್ತಿದ್ದಾನೆ ಏನು. ಹೌದು, ಅವನು ಒದ್ದಾಟ ಅಷ್ಟಿಷ್ಟಲ್ಲ. ಪಾಪ ಪ್ರೀತಿಸಿದ ಹುಡುಗಿನ ಮನ್ಸಲ್ಲಿ ಇಟ್ಕೊಂಡು ಅಜ್ಜಿ ಒತ್ತಾಯಕ್ಕೆ ಆ ಅನು ಜೊತೆ ಮದ್ವೆ ಮಾಡ್ಕೋಬೇಕಾಗಿರೋಂಥ ಸಂದರ್ಭ. ಅಶ್ವಿನ್ ಪ್ರೀತಿಸ್ತಿದ್ದಾರಾ? ಹೌದು. ಆದ್ರೆ ಅವರಿಬ್ಬರನ್ನ ಹೇಗ್ ಒಂದು ಮಾಡ್ಬೇಕು ಅಂತಾನೆ ನಮ್ಮಿಬ್ಬರಿಗೂ ಗೊತ್ತಾಗ್ತಿಲ್ಲ. ಹಾ, ನನ್ಗೊಂದು ಐಡಿಯಾ ಬರ್ತಿದೆ. ಏನ್ ಬೇಬಿ?
ಮಾಡೋದ್ ಕಷ್ಟ ಆಗತ್ತಾ? ನನಗನ್ಸುತ್ತೆ ಹೀಗ್ ಮಾಡೋದ್ರಿಂದ ಅವ್ರಿಬ್ರು ಒಂದ್ ಮಾಡ್ಬೋದು ಅಂತ. ಒಳ್ಳೆ ಐಡಿಯಾ. ನಮಗಿದು ಹೊಳದೇ ಇರಲಿಲ್ಲ. ಇವತ್ತೇ ಈಗಲೇ ಆ ಕೆಲಸ ಮಾಡ್ತೀವಿ. ಸರಿ, ಹಾಗಿದ್ರೆ ನಾನು ಹೋಗಿ ಅತ್ತೆ ಹತ್ರ ಮುಂದಿನ ಸೇವೆ ಏನು ಅಂತ ಕೇಳ್ಕೊಂಡ್ ಬರ್ತೀನಿ. ನೊಂದ್ಕೋಬೇಡ ಕಲ್ಪನಾ. ಸಮಸ್ಯೆಗಳು ಯಾರ ಮನೇಲಿರೋದಿಲ್ಲ ಹೇಳು? ನಮ್ಮ ಮನೇಲೂ ಸಮಸ್ಯೆಗಳಿದೆ. ಆದರೆ ಅದನ್ನ ನಿಭಾಯಿಸ್ಕೊಂಡು ಹೋಗೋದನ್ನ ನಾವು ಕಲಿಬೇಕು ಅಷ್ಟೇ. ನೀನೇನು ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಆದ್ರೆ ಒಂದ್ ಮಾತು ಕಲ್ಪನಾ, ಇಷ್ಟ ಇಲ್ದಿರೋ ಹುಡುಗಿ ಜೊತೆ ನಿನ್ ಮಗನ್ ಮದ್ವೆ ಮಾಡ್ಬೇಡ. ಯಾವುದೇ ಅನಿವಾರ್ಯತೆ ಇದ್ರೂ ಸರಿ. ರಾಘವನ್ ವಿಚಾರದಲ್ಲಿ ನಂಗೂ ಚೆನ್ನಾಗಿ ಅರ್ಥ ಆಗಿದೆ ಕಲ್ಪನಾ. ಅವನು ಮೃದುಲನ ಮದ್ವೆ ಮಾಡ್ಕೊಂಡು ಬಂದಾಗ ನಾನು ಒಪ್ಪಿರ್ಲಿಲ್ಲ. ಆದ್ರೆ ಈಗ ಅವಳ ಪ್ರೀತಿ, ಅವರ ಅನ್ಯೋನ್ಯತೆ ನೋಡಿದಾಗ ನನ್ಗೆಷ್ಟು ಖುಷಿಯಾಗುತ್ತೆ ಗೊತ್ತಾ? ಅದ್ರಲ್ಲೂ ಮಕ್ಕಳ ಖುಷಿಗಿಂತ ಇನ್ಯಾವ್ದು ದೊಡ್ಡದಿದೆ ಹೇಳು? ಹಾ, ನಿಜ ಅದ್ಕೆ. ನಾನು ಈ ಮದ್ವೆನ ನಿಲ್ಸೋಕೆ ನನ್ ಕೈಲಾದ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಎಲ್ಲ ಆ ತಾಯಿನೇ ಕಾಪಾಡ್ಬೇಕಷ್ಟೆ. ಆ ತಾಯಿ ಸನ್ನಿಧಿಗೆ ಬಂದಿದೀವಿ, ಅವಳೇ ದಾರಿ ತೋರಿಸ್ತಾಳೆ. ಬಾ. ಹಾ, ಅದಕ್ಕೆ ಒಂದ್ ನಿಮಿಷ. ಆಗ್ಲೇ ಕಸ್ತೂರಿ ವಿಷಯ ಕೇಳ್ದಾಗ ನೀವೇನೋ ಸನ್ನೆ ಮಾಡಿ ಸುಮ್ನೆ ಇರು ಅಂತ ಹೇಳಿದ್ರಿ. ಅದು ಯಾಕದ್ಕೆ? ನಮ್ ಕಸ್ತೂರಿ ಚೆನ್ನಾಗಿದ್ದಾಳೆ ತಾನೆ? ನಾನು ಅವಳು ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಓದಿದ್ವಿ. ಅವಳು ಏನಾದ್ರೂ ಇಲ್ಲಿಗೆ ಬಂದಿದ್ರೆ ಹಳೆ ಕತೆ ಮಾತಾಡ್ಕೊಂಡು ಕೂತ್ಕೋತಾ ಇದ್ವಿ. ಅದಕ್ಕೆ ಕಸ್ತೂರಿ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಹೌದು, ಅವಳು ಯಾಕೆ ಬರ್ಲಿಲ್ಲ? ಅದಕ್ಕೆ ಗಂಡ ಹೆಂಡತಿ ಇಬ್ರು ಚೆನ್ನಾಗಿದ್ದಾರಾ? ಮಕ್ಳೆಷ್ಟು ಅವಳಿಗೆ? ಅದಕ್ಕೆ ಏನಾಯ್ತು? ಯಾಕೆ ಕಸ್ತೂರಿ ಬಗ್ಗೆ ಏನು ಮಾತಾಡ್ತಿಲ್ಲ? ಅಲ್ಲ ಅದಕ್ಕೆ ನೀವೀಗ ಸುಮ್ಮನೆ ನಿಂತಿದ್ರೆ ಏನರ್ಥ? ಪ್ಲೀಸ್ ಏನಾದ್ರೂ ಹೇಳಿ. ಕಲ್ಪನಾ, ಮೃದುಲಾ, ಯಾಕಮ್ಮ ಅಲ್ಲೇ ನಿಂತಿದ್ಯಾ? ಬಾ. ಏನಮ್ಮ ವಿಷಯ? ಏನೂ ಇಲ್ಲ ಅತ್ತೆ. ಇನ್ಯಾವ ಸೇವೆ ಆಗೋದಿದೆ ಅಂತ ಕೇಳೋದಕ್ ಬಂದೆ. ನೀವೇನೋ ಮಾತಾಡ್ತಿದ್ರಿ ಅನ್ಸತ್ತೆ. ಅಂತ ಮುಖ್ಯವಾದ ವಿಷಯ ಏನು ಇಲ್ಲಮ್ಮ. ಮುಂದಿನ ಸೇವೆಗಳ ಬಗ್ಗೆ ಅರ್ಚಕರ ಹತ್ರ ಮಾತಾಡ್ಬೇಕು. ನಾ ಕೇಳ್ಬಿಟ್ಟು ಹೇಳ್ತೀನಿ. ಸರಿನಾ? ಹೌದು, ಅರ್ಚಕರನ್ನ ಭೇಟಿ ಮಾಡಿ ನಾಳೆ ಪೂಜೆಗೆ ಏನ್ ಮಾಡಿಸೋದು ಅಂತ ಕೇಳ್ಕೊಂಡ್ ಬರ್ಬೇಕು. ಹಾ, ಕೇಳೋಣ. ಮೃದುಲಾ, ನೀ ಹೋಗಿರು, ನಾವು ಬರ್ತೀವಿ. ಹಾ. ಅದಕ್ಕೆ ನೀವ್ ಯಾಕೆ ಕಸ್ತೂರಿ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲ? ಅವಳಿಗೇನು ತೊಂದರೆ ಆಗಿಲ್ಲ ತಾನೆ? ಕಲ್ಪನಾ, ದಯವಿಟ್ಟು ಅವಳ ಬಗ್ಗೆ ಕೇಳೋದನ್ನ ನಿಲ್ಸು. ನಿನ್ ಮನೆ ವಿಚಾರನ ನಾನ್ ಕೇಳ್ದೆ ಇದ್ರು ನೀನು ಆಪ್ತವಾಗಿ ಹೇಳ್ಕೊಂಡೆ. ಆದ್ರೆ ನಾನ್ ಬಾಯ್ಬಿಟ್ಟು ಹೇಳಕ್ ಆಗದೆ ಇರೋಂಥ ವಿಚಾರನ ನೀನ್ ಕೇಳ್ಬಿಟ್ಟೆ. ಇನ್ನೀ ವಿಚಾರ ಎತ್ಬೇಡ. ನೀನ್ ಕೇಳಿದ್ರು ನನ್ ಮೌನ ಮಾತ್ರ ಉತ್ತರ.
ಯಾಕೆ ಇವ್ರು ಹೀಗೆ ಹೇಳ್ತಿದ್ದಾರೆ? ನಾನು ಕೇಳಬಾರ್ದೇನು ಕೇಳಲಿಲ್ವಲ್ಲ. ಸ್ವಂತ ನಾದ್ನಿ ಬಗ್ಗೆ ಯಾಕೆ ಇವ್ರೇನು ಹೇಳ್ತಿಲ್ಲ? ಅಮ್ಮ ತಾಯಿ, ಈಗ ನನ್ನನ್ನು ಹೇಗೆ ನೆಮ್ಮದಿಯಾಗಿಟ್ಟಿದ್ಯೋ ಹಾಗೆ ಇಟ್ಬಿಡು. ನನ್ನ ಮನಸ್ಸನ್ನ ಕೆಡ್ಸೋಂಥ ಯಾವ ವಿಷಯನೂ ನನ್ನ ಹತ್ರ ಸುಳಿದೇ ಇರೋ ಹಾಗೆ ನೋಡ್ಕೊ. ಅತ್ತೆಗೆ ನಾನು ನನ್ನ ತಾಯಿನ ಹುಡ್ಕೋದಿಲ್ಲ ಅಂತ ಮಾತು ಕೊಟ್ಟಿದ್ದೀನಿ. ಮತ್ತೆ ಮನಸ್ಸನ್ನ ವಿಚಲಿತ ಮಾಡಬೇಡ. ಕಷ್ಟನೋ ಸುಖನೋ ಗಟ್ಟಿ ಮನ್ಸು ಮಾಡ್ಕೊಂಡು ಇದ್ಬಿಡ್ತೀನಿ, ಹಾಗೆ ಇದ್ಬಿಡ್ತೀನಿ. ನಾವಿಬ್ರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟದೇ ಇರಬಹುದು, ಆದ್ರೆ ನಿನ್ನ ಮೊದಲನೇ ಬಾರಿ ನೋಡಿದ ತಕ್ಷಣ ನನಗೊಬ್ಬ ಸೋದರಿ ಇದ್ದಾಳೆ ಅನ್ನೋ ಭಾವನೆ ಬಂದ್ಬಿಡ್ತು. ಮನ್ಸಲ್ಲಿ ಎಷ್ಟೇ ನೋವಿದ್ರೂ ಮುಖದಲ್ಲಿ ನಗು ತುಂಬಿಕೊಂಡಿರ್ತೀಯ. ನೋವೇನು ಅಂತ ಹೇಳ್ಕೊಂಡ್ರೆ ನಾನ್ ನಿನ್ನ ಸೋದರಿ ಅಂತ ಕರೆದಿದ್ದಕ್ಕೂ ಖುಷಿ ಆಗತ್ತೆ. ನಮ್ಮ ಅಪ್ಪ ಅಮ್ಮಂಗೆ ನಾನೊಬ್ಳೆ ಮಗಳು. ಆದ್ರೆ ಈಗ ನನ್ಗೊಬ್ಳು ಸೋದರಿನೂ ಸಿಕ್ಕಿದ್ಲು. ಅಪ್ಪ ಅಮ್ಮನ್ಗೆ ಒಬ್ಳೆ ಮಗಳು ಅಂತ ಯಾಕೆ ಹೇಳ್ತೀಯ? ಏನಿಲ್ಲ, ಆ ವಿಷಯ ಬಿಡು, ನಿನ್ ವಿಷಯ ಹೇಳು. ನನ್ನ ವಿಷಯ ಹೇಳೋದಕ್ಕಿಂತ ಮುಂಚೆ ನಾನು ನಿನ್ ವಿಷಯನೇ ಕೇಳಬೇಕು. ಮೊದ್ಲು ಕೇಳಿದ್ ಯಾರು ಹೇಳು? ನಾನ್ ತಾನೆ. ಈಗ ತಾನೇ ನನ್ನ ಸೋದರಿ ಅಂತ ಕರ್ದೆ, ಆಗ್ಲೇ ನನ್ನ ಹತ್ರ ವಿಷಯ ಮುಚ್ಚಿಡ್ತಾ ಇದೀಯಾ? ನನಗಮ್ಮ ಇಲ್ಲ. ಅಮ್ಮ ಯಾರು ಅಂತಾನೆ ಗೊತ್ತಿಲ್ಲ. ನನ್ನ ಸಾಕಿದ್ದು ಬೆಳೆಸಿದ್ದು ನನ್ನ ಆಸೆಗಳನ್ನ ಕನ್ಸುಗಳನ್ನ ಕಟ್ಟಿತ್ತು ನಮ್ಮಪ್ಪ ಮಾತ್ರ. ಹುಟ್ಟದಾಗ್ಲೇ ನಮ್ಮಮ್ಮ ನನ್ನ ಬಿಟ್ಟು ಹೋದ್ಲಂತೆ. ಯಾಕೆ ಬಿಟ್ಟು ಹೋದ್ಲು? ಈಗ ಎಲ್ಲಿದ್ದಾಳೆ? ನಾನು ಅವಳನ್ನ ನೋಡ್ತೀನ? ಯಾವುದೂ ಗೊತ್ತಿಲ್ಲ. ಆದ್ರೆ ಈಗ ಅಪ್ಪನೂ ಇಲ್ಲ. ನನ್ನ ಬಿಟ್ಟು ಅವ್ರು ಶಾಶ್ವತವಾಗಿ ಹೊಟ್ಟೋದ್ರು. ನಿಮ್ಮಮ್ಮ ಎಲ್ಲೋ ಇದ್ದಾರೆ ಅನ್ನೋದಾದ್ರೆ ಅವರು ನಾಳೆನೆ ಬರ್ಬೋದಲ್ವಾ? ನೀನ್ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡೆ ಮೃದುಲ.
ಅತ್ತೆ ಮನೆಯವ್ರಿಗೋಸ್ಕರ ಅಮ್ಮನ್ನ ಹುಡ್ಕೋದನ್ನೇ ಬಿಟ್ಟಿದ್ಯಾ? ಇದಕ್ಕಿಂತ ತ್ಯಾಗ ಯಾರು ಮಾಡಲ್ಲ. ಒಂದು ಸಂಬಂಧಕ್ಕೆ ಬೆಲೆ ಕೊಟ್ಟಿದ್ಯಾ? ನಿನ್ನನ್ನ ಇನ್ನೊಂದು ಸಂಬಂಧ ಹುಡುಕೊಂಡು ಖಂಡಿತ ಬರುತ್ತೆ. ನಿನ್ನ ತ್ಯಾಗಕ್ಕೆ ಆ ತಾಯಿ ನಿನ್ನ ತಾಯಿ ಹತ್ರ ಸೇರಿಸ್ತಾಳೆ. ನೋಡು, ಅಮ್ಮ ಸಿಕ್ಕಿದ್ಮೇಲೆ ಈ ದೇವಸ್ಥಾನಕ್ಕೆ ಬಂದು ನಿನ್ ದರ್ಶನ ಮಾಡ್ಕೊಂಡು ಹೋಗ್ತೀನಿ ಅಂತ ಹಾರಿಸ್ಕೋ. ಆಗ ನೋಡು, ನಿಮ್ಮಮ್ಮ ನಿನಗೆ ಸಿಕ್ಕೇ ಸಿಗ್ತಾರೆ. ನೋಡು ಮೃದುಲಾ, ನೀನು ಆಸ್ತಿ, ಅಂತಸ್ತು, ಐಶ್ವರ್ಯ ಇದ್ಯಾವುದನ್ನು ಕೇಳ್ತಿಲ್ಲ. ಕೇಳ್ತಿರೋದು ಅಮ್ಮನ್ನ. ಇವಳು ಅವಳು ಎರಡು ಒಂದೇ. ಇವಳಿಗೆ ಅವ್ರು ಎಲ್ಲಿರ್ತಾರೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಕೇಳ್ಕೊ ಮೃದುಲಾ. ತಾಯಿ ದುರ್ಗಾ ಪರಮೇಶ್ವರಿ, ಎಲ್ರಿಗೂ ಅಮ್ಮ ನೀನೆ. ನೀನು ಲೋಕಮಾತೆ. ನನ್ನ ತಾಯಿ ನನಗೆ ಸಿಗೋದ್ರಿಂದ ಯಾರ ನೆಮ್ಮದಿನೂ ಕೆಡಬಾರ್ದು. ಅವಳೇ ನನ್ನ ಹುಡ್ಕೊಂಡು ಬರೋ ಹಾಗೆ ಮಾಡು. ನನ್ನ ತಾಯಿ ನನ್ನ ಸೇರೋ ಹಾಗೆ ಮಾಡಮ್ಮ. ಆಗ ನಾನು ಮತ್ತೆ ನನ್ನ ತಾಯಿ ಜೊತೆಗೆ ನಿನ್ನ ದರ್ಶನಕ್ಕೆ ಬರ್ತೀನಿ. ಇದು ನಾನು ಮಾಡ್ತಿರೋ ಪ್ರಮಾಣ. ಎಷ್ಟೇ ದಿನಗಳು, ವರ್ಷಗಳು ನಾವು ದೂರ ಇದ್ರು ನಮ್ಮ ಸ್ನೇಹ ಹೀಗೆ ಇರಬೇಕು. ಯಾರೇ ಕಿತ್ತಾಡಿದ್ರು ನಾವು ಮಾತ್ರ ಹೀಗೆ ಇರಬೇಕು. ಪ್ರಾಮಿಸ್? ಕೆಲವರು ಹೊಸ ಫ್ರೆಂಡ್ ಸಿಕ್ಕಿದ್ಮೇಲೆ ನಮ್ಮನ್ನೆಲ್ಲ ಮರ್ತೇ ಬಿಟ್ರಪ್ಪ. ಅರೆ, ನೀವ್ಯಾವಾಗ ಬಂದ್ರಿ? ನೀವಿಬ್ರು ತಪ್ಕೊಂಡು ಕಣ್ಣೀರು ಸುಡ್ಸಿ ಆ ನೀರು ನದಿಗೆ ಸೇರ್ತಾ ಇದ್ದಾಗ್ಲೇ ನಾನ್ ಬಂದೆ. ಅಂದಾಗೆ ಹೇಗಿದ್ದಾರೆ ನಮ್ ಮೇಡಮ್? ನೀವೇ ನೋಡಿ ಹೇಗಿದ್ದಾರೆ ಅಂತ. ಮನ್ಸಿನ ಭಾರ ಎಲ್ಲ ಇಳಿಸ್ಕೊಂಡಿದ್ದಾರೆ. ಅಮ್ಮನ ಹತ್ರ ಏನೋ ಕೇಳ್ಕೋಬೇಕು ಅಂತ ಬಂದು ನೀನ್ ಅಳ್ತಾ ನಿಂತಿದ್ಯಾ? ನೋಡೋದಕ್ಕೆ ನೀವಿಬ್ರು ತುಂಬಾ ಮುದ್ದ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಆಕ್ಚುಲಿ ನನ್ ಮದುವೆ ಮೇಲೇನೆ ಇವ್ರು ಸ್ವಲ್ಪ ಮುದ್ದ ಕಣಕ್ಕೆ ಶುರುವಾಗಿದ್ದು. ಅದೇನೋ ಹೇಳ್ತಾರಲ್ವಾ, ಹೂವಿಗೆ ಪರಿಮಳ ಇದ್ರೆ ಮಾತ್ರ ಅದು ಹೂ ಅನಿಸ್ಕೊಳ್ಳುತ್ತೆ. ಹಾಗೆ ನನ್ ಪರಿಮಳ. ಅಂದಾಗೆ ನಿಮ್ಮ ಲಾಯರ್ ಸಾಹೇಬ್ರು ಇಲ್ಲಿ? ಅಬ್ಜೆಕ್ಷನ್ ಯುವರ್ ಆನರ್. ಏನು, ನನ್ನೊಬ್ಬನ್ನೇ ಬಿಟ್ಟು ನೀವುಗಳು ಮಾತ್ರ ಬಂದು ಹರಟೆ ಹೊಡಿತಾ ಇದ್ದೀರಾ? ಏನ್ ಜಡ್ಜಮ್ಮ, ಹೊಸ ಫ್ರೆಂಡ್ ಸಿಕ್ತಿದಾಗೆ ಹಳೆ ಫ್ರೆಂಡನ್ನು ಮರ್ತೇ ಬಿಟ್ರಲ್ಲ. ಏನು ಕೇಸ್ ಹಾಕ್ಬೇಕಾ ನಿಮ್ಮಲ್ಲಿ? ಹೇಗೆ? ಹಾಕಿ ಹಾಕಿ, ನನಗೂ ವಾದ ಮಾಡೋದಕ್ಕೆ ತುಂಬಾ ಪಾಯಿಂಟ್ಸ್ ಇದೆ. ಅಯ್ಯೋ, ಲಾಯರ್ ಮೇಲೆ ಅಪವಾದ ಮಾಡ್ತಿದ್ಯಲ್ಲ. ಲಾಯರ್ ಆಗ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ನಾನೇನ್ ಮಾಡ್ದೆ? ಹಾ, ಹೆಂಡತಿ ಮಿಸ್ ಆಗಿ ಅರ್ಧ ಗಂಟೆ ಆಯ್ತು. ಇವಾಗ ಹುಡ್ಕೊಂಡ್ ಬಂದಿದ್ದೀರಲ್ಲ. ಓಹ್, ಹಾಗ ಅದು ಅಮ್ಮ ನಿನ್ನ ಕರಿತಾ ಇದ್ರು. ಓ, ಹಾಗಾದ್ರೆ ಅತ್ತೆ ಕರೆದಿದ್ದಕ್ಕೆ ಹುಡ್ಕೊಂಡ್ ಬಂದ್ರಿ. ಇಲ್ಲ ಅಂದಿದ್ರೆ ಬರ್ತಿರ್ಲಿಲ್ಲ ಅಲ್ವಾ? ಅಯ್ಯೋ ಲೇ, ನೋಡಿ ನೋಡಿ,
ಹೆಸರಿಗೆ ಮಾತ್ರ ನಾನ್ ಲಾಯರು. ಹೆಂಗ್ ವಾದ ಮಾಡ್ತಾಳೆ ನೋಡಿ. ಕೋರ್ಟಲ್ಲಿ ಯಾರನ್ನ ಬೇಕಾದ್ರೂ ಸೋಲಿಸ್ಬಿಡ್ತೀನಿ, ಆದ್ರೆ ಮನೆಯಲ್ಲಿ ಇವಳನ್ನ ಸಾಧ್ಯನೇ ಇಲ್ಲ. ಸರಿ, ಬೇಗ ಅಮ್ಮ ವೇಟ್ ಮಾಡ್ತಾ ಇದಾರೆ. ಬರ್ತೀನಿ ಬ್ರದರ್, ಆಮೇಲೆ ಸಿಗ್ತೀನಿ. ಅವರಿಬ್ರು ಎಷ್ಟು ಅನ್ಯೂನ್ಯವಾಗಿದ್ದಾರಲ್ವಾ? ಏನೋ ನಿನ್ ಮಾತಿನ ಅರ್ಥ? ಅಯ್ಯಯ್ಯೋ, ಇದ್ದಕ್ಕಿದ್ದಾಗೆ ಇಷ್ಟು ಮರ್ಯಾದೆ ಯಾಕೋ? ನಾವೇನ್ ಅನ್ಯೋನ್ಯವಾಗಿಲ್ವಾ? ಇದೀವಿ ಬೇಬಿ. ಆದ್ರೂ ಅಷ್ಟು ಹಲೋ, ದೇವಸ್ಥಾನ ಇದು. ಹೌದಲ್ಲ, ಗೊತ್ತಾಗಿಲ್ಲ. ಬಾ ಹೊಡೋಣ. ದೇವಸ್ಥಾನ ಇದು. ಸರಿ ಬನ್ನಿ ಹೊಡೋಣ. ನಿನಗೆಷ್ಟೇ ಕಷ್ಟ ಆದ್ರೂ ಆ ಸೇವೆನ ಮಾಡಿದ್ಯಲ್ಲ, ಅಷ್ಟಕ್ಕೆ ನಂಗೆ ತುಂಬಾ ಖುಷಿ ಆಯ್ತು ಮಂಗಳ. ಆದ್ರೂ 33 ಮೆಟ್ಲು ಹತ್ತೋಕೆ ತುಂಬಾ ಟೈಮ್ ತಗೊಂಡ್ಬಿಟ್ಲತ್ತೆ. ನಾನೇ ಹೊತ್ಕೊಂಡ್ ಬಂದಿದ್ರು ಬೇಗನೆ ಬಂದ್ಬಿಡ್ತಾ ಇದ್ದೆ. ಮಂಗಳ, ಕಷ್ಟ ಅಂತ ಗೊತ್ತಿದ್ರು ನಿನ್ನ ಹತ್ರ ಈ ಸೇವೆ ಮಾಡು ಅಂತ ಯಾಕೆ ಹೇಳ್ದೆ ಗೊತ್ತಾ? ನೀನು ಮೊದಲಾಗಬೇಕು ಕಣೆ. ನಾವಿಲ್ಲಿಗೆ ಮನೆ ದೇವರ ದರ್ಶನಕ್ಕೆ ಅಂತ ಬಂದಿದ್ದೀವಿ. ನನ್ನ ಮನಸ್ಸಲ್ಲಿರೋ ಉದ್ದೇಶ ಏನು ಅಂತ ಹೇಳ್ತೀನಿ. ನೀನು ಮತ್ತೆ ಮೃದುಲಾ ಇಬ್ರು ಒಂದಾಗ್ಬೇಕು. ಅದೊಂದಾಗ್ಬಿಟ್ರೆ ನಮ್ಮನೆ, ನನ್ನ ಕಸ್ತೂರಿ ನಿವಾಸ, ನಂದು ಗೋಕುಲ ಆಗ್ಬಿಡುತ್ತೆ. ನಿನ್ನ ಮನಸ್ಸನ್ನ ಬದಲಾಯಿಸೋ ಶಕ್ತಿ ಆ ತಾಯಿಗಿದೆ ಅನ್ನೋ ನಂಬಿಕೆಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಕಣೆ. ಆ ತಾಯಿ ಯಾವತ್ತೂ ನನ್ನ ಕೈ ಬಿಡಲ್ಲ, ಆ ನಂಬಿಕೆ ನನಗಿದೆ. ಓಹೋ, ಇದ ಅಮ್ಮ ನಿನ್ ಪ್ಲಾನು? ನಾನು ಆ ಮೃದುಲಾ ಜೊತೆ ಒಂದಾಗೋದು ಹಾಕಿರ್ಲಿ. ನಾಳೆಯಿಂದ ಆ ಮೃದುಲಾನೇ ಯಾರ ಜೊತೆಗೂ ಇರಲ್ಲ. ಹಾ, ನಾಳೆ ತೋರಿಸ್ತೀನಿ ನಾನೇನು ಅಂತ. ಮಂಗಳ, ಸ್ವಲ್ಪ ಹೊತ್ತು ಸುಧಾರಿಸ್ಕೊ ಮಗಳೇ. ಮಂಗಳ, ನೀನು ರೆಸ್ಟ್ ತಗೋ. ನಾನು ಅರ್ಚಕ್ರ ಹತ್ರ ಹೋಗಿ ಈ ತರದ್ದೇ ಬೇರೆ ಯಾವ್ದಾದ್ರು ಸೇವೆ ಇದೆ ಅಂತ ಕೇಳ್ಕೊಂಡ್ಬಿಡ್ತೀನಿ. ಎಲ್ಲ ನೀನ್ ಒಳ್ಳೇದಕ್ಕೆ ಅಲ್ವಾ? ಹೌದು, ನಿನ್ ಕಾಲ್ ನೋವು ಅಂತ ಇದೆಯಲ್ಲ, ನಿಂಗೆ ವಿಕ್ಸ್ ಬೇಕಾ ಅಮೃತಾಂಜನ್ ಬೇಕಾ? ಯಾಕೋ ನೀನ್ ಆಡ್ತಿರೋದು ನೋಡಿದ್ರೆ ಮೂವೇ ಒಳ್ಳೇದು ಅನ್ಸುತ್ತೆ. ಮೂವ್ ಮೂವ್ ಮೂವ್.